ಒಂದೆಡೆ ಪತಿಯ ಬಂಧನ, ಮತ್ತೊಂದು ಕಡೆ ಮಗನ ವಿರುದ್ಧ ಸಾಲು ಸಾಲು ಪ್ರಕರಣ. ಇವುಗಳಿಂದ ದೊಡ್ಡಗೌಡರ ಸೊಸೆ ದಿಕ್ಕಿಟ್ಟು ಕೂತಿದ್ದಾರೆ. ಈ ನಡುವೆ ಭವಾನಿ ರೇವಣ್ಣ ಅವರಿಗೂ ಕೂಡ ಕಾನೂನು ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ರೇವಣ್ಣ ಅರೆಸ್ಟ್ ಆಗಿದ್ರು ಹೊರಬಾರದ ಭವಾನಿ ರೇವಣ್ಣ ಅವರಿಗೆ ಜೆಡಿಎಸ್ ಮುಖಂಡರು ಧೈರ್ಯ ತುಂಬಿದ್ದಾರೆ. ಭವಾನಿ ರೇವಣ್ಣಗೂ ಶುರುವಾಯ್ತಾ ಕಾನೂನು ಸಂಕಷ್ಟ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಪತ್ನಿಯ ವಿಚಾರಣೆ ಸಾಧ್ಯತೆ. ಸಂತ್ರಸ್ತೆ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ರೇವಣ್ಣ ಬಂಧನವಾದ ಬೆನ್ನಲ್ಲೇ ಪತ್ನಿ ಭವಾನಿ ರೇವಣ್ಣ ಇದೀಗ ಕಾನೂನು ಸಂಕಷ್ಟ ಎದುರಾಗುತ್ತಾ ಅನ್ನೋ ಅನುಮಾನ ಮೂಡಿದೆ. ಪತಿ ರೇವಣ್ಣ ಮತ್ತು ಮಗ ಪ್ರಜ್ವಲ್ ವಿರುದ್ಧ ಸಾಲು ಸಾಲು ಆರೋಪಗಳು, ಪ್ರಕರಣಗಳು ದಾಖಲಾಗ್ತಿದೆ. ಇನ್ನ 2 ಪ್ರಕರಣದಲ್ಲಿ ಭವಾನಿ ರೇವಣ್ಣ ಹೆಸರನ್ನ ಸಂತ್ರಸ್ತೆಯರು ಉಲ್ಲೇಖಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಲೈಂಗಿಕ ಕಿರುಕುಳ ಆರೋಪ, ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಹೆಸರು ಕೇಳಿಬಂದಿದೆ. ಭವಾನಿ ರೇವಣ್ಣ ಕರೆದ್ರು ಅಂತ ಹೇಳಿ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ್ದ ಮಹಿಳೆಯ ಮಗ ಆರೋಪ ಮಾಡಿದ್ದಾರೆ. ಹೀಗಾಗಿ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೆ ಕಾನೂನು ಸಂಕಷ್ಟ ಸಾಧ್ಯತೆ ಇದೆ. ಈಗಾಗಲೇ ಪ್ರಕರಣ ಸಂಬಂಧ ತೀವ್ರ ತನಿಖೆ ನಡೆಸುತ್ತಿರೋ ಎಸ್ಐಟಿ ಅಧಿಕಾರಿಗಳು ಭವಾನಿ ರೇವಣ್ಣಗೂ ನೋಟಿಸ್ ಕೊಟ್ಟಿದ್ದಾರೆ. ಒಂದು ವೇಳೆ ತನಿಖೆ ವೇಳೆ ಭವಾನಿ ರೇವಣ್ಣ ವಿರುದ್ಧ ಎವಿಡೆನ್ಸ್ ಸಿಕ್ಕರೆ ಅವರಿಗೂ ಸಂಕಷ್ಟ ಎದುರಾಗಲಿದೆ. ಪತಿ ರೇವಣ್ಣ ಅರೆಸ್ಟ್ ಆಗಿದ್ರು ಹೊರಬಾರದ ಭವಾನಿ. ಹೊಳೆನರಸೀಪುರದಲ್ಲೇ ಇರುವ ಭವಾನಿ ರೇವಣ್ಣ. ಕಿಡ್ನಾಪ್ ಕೇಸ್ನಲ್ಲಿ ಪತಿ ರೇವಣ್ಣ ಬಂಧನವಾದರೂ ಪತ್ನಿ ಭವಾನಿ ರೇವಣ್ಣ ಎಲ್ಲೂ ಬಹಿರಂಗವಾಗಿ ಕಾಣಿಸಿಕೊಳ್ತಿಲ್ಲ. ಪತಿ ಮತ್ತು ಮಗನ ವಿರುದ್ಧ ಸಾಲು ಸಾಲು ಆರೋಪಗಳಿಂದ ಭವಾನಿ ರೇವಣ್ಣ ಕೂಡ ಕಂಗಾಲಾಗಿದ್ದಾರೆ. ಹೊಳೆನರಸೀಪುರದಲ್ಲೇ ಇರುವ ಭವಾನಿ ರೇವಣ್ಣ ಹೊರಗೆಲ್ಲೂ ಬರ್ತಾ ಇಲ್ಲ. ಜೆಡಿಎಸ್ ಮುಖಂಡರು ಭವಾನಿ ರೇವಣ್ಣ ಅವರನ್ನ ಭೇಟಿಯಾಗಿ ಧೈರ್ಯ ತುಂಬುತ್ತಿದ್ದಾರೆ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಮತ್ತು ಶಾಸಕ ಸಿಎನ್ ಬಾಲಕೃಷ್ಣ ಅವರು ಭವಾನಿ ರೇವಣ್ಣ ಅವರನ್ನ ಭೇಟಿಯಾಗಿ ಪ್ರಸ್ತುತ ನಡೀತಿರೋ ಬೆಳವಣಿಗೆ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಒಟ್ಟಾರೆ ಪತಿಯ ಬಂಧನ ಮತ್ತು ಮಗನ ವಿರುದ್ಧದ ಸಾಲು ಸಾಲು ಆರೋಪಗಳಿಂದ ಭವಾನಿ ರೇವಣ್ಣಗೆ ದಿಕ್ಕೇ ತೋಚದಂತಾಗಿದೆ. ಇದೀಗ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ಹೆಸರು ಕೇಳಿಬಂದಿರೋದ್ರಿಂದ ಅವರಿಗೂ ಕಾನೂನು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಸಂದೇಶ್, ನ್ಯೂಸ್ ಫಸ್ಟ್, ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.